ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ಸಂಬಂಧ 181 ಹೇಳಿಕೆ ದಾಖಲಿಸೋಕೆ ಸಜ್ಜು. ಕೇಸ್ ಬಗ್ಗೆ ಮಾಹಿತಿ ಇರುವವರ ಹೇಳಿಕೆ ದಾಖಲಿಸೋಕೆ ಸಜ್ಜಾಗಲಾಗಿದೆ. 15 ದಿನಗಳ ಒಳಗೆ ತನಿಖೆಗೆ ಬ್ರೇಕ್ ಹಾಕೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಅಂದ್ರೆ ಈ 15 ಡೇಸ್ ಅಲ್ಲಿ ಎಲ್ಲ ತನಿಖೆನೂ ಕಂಪ್ಲೀಟ್ ಮಾಡಬೇಕು ಅನ್ನೋದು ಪ್ಲಾನ್. ಎಲ್ಲರ ದಾಖಲೆ ಮಾಡಬೇಕು, ಸ್ಟೇಟ್ಮೆಂಟ್ಗಳ ದಾಖಲೆ ಅನ್ನೋದು ಪ್ರಕರಣ ಸಂಬಂಧ 181 ಹೇಳಿಕೆ ದಾಖಲಿಸುವುದಕ್ಕೆ ಸಜ್ಜಾಗಿರುವಂತದ್ದು. ಈ 15 ದಿನಗಳ ಒಳಗೆ ತನಿಖೆಯನ್ನ ಕಂಪ್ಲೀಟ್ ಮಾಡಬೇಕು ಅನ್ನೋ ಪ್ಲಾನ್ ನಲ್ಲಿ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಮತ್ತಷ್ಟು ಜನರನ್ನ ವಿಚಾರಣೆ ನಡೆಸಲಿದೆ ಎಸ್ಐಟಿ. ಗೊಂದಲ, ಅನುಮಾನಗಳಿಗೂ ಕೂಡ ತೆರೆ ಎಳೆಯುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಯೂಟ್ಯೂಬರ್ಸು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಆಂಬ್ಯುಲೆನ್ಸ್ನ ಚಾಲಕರು ಸೇರಿ ಹಲವರ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ಈಗಾಗಲೇ ಚಿನ್ನಯ್ಯನ ಪಾತ್ರದ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. ಚಿನ್ನಯ್ಯ ಯಾರು, ಆತನ ಹಿನ್ನೆಲೆಗೇನು, ಎಲ್ಲಿಂದ ಬಂದ, ಯಾತಕ್ಕಾಗಿ ಬಂದ, ಯಾರ ರೀಸನ್ಗೆ ಬಂದ, ಯಾರ ಕಡೆಯಿಂದ ಬಂದ, ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡ್ದ, ಯಾರ್ಯಾರು ಈತನ ಕಾಂಟ್ಯಾಕ್ಟ್ ನಲ್ಲಿ ಇದ್ರು, ಪ್ರತಿ ಒಂದರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಚಿನ್ನಯ್ಯನ ಹೆಂಡತಿ, ಚಿನ್ನಯ್ಯನಿಗೆ ಸಂಬಂಧಪಟ್ಟವರು, ಅವರ ಬ್ಯಾಂಕ್ ಡೀಟೇಲ್ಸು, ಈತನ ಬ್ಯಾಂಕ್ ಡೀಟೇಲ್ಸು, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಸಂಗ್ರಹ ಆಗಿದೆ. ಚಿನ್ನಯ್ಯನ ಹೇಳಿಕೆ ನಿಜಾನ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನ ಮಾಡ್ಲಾಗ್ತಾ ಇದೆ. ಸೊ ಚಿನ್ನಯ್ಯ ಹೇಳಿದ್ದೆಲ್ಲಾನು ಸತ್ಯನೋ, ಮೊದ್ಲಿಗೆ ಹೇಳಿದ ಸತ್ಯನೋ, ಆ ನಂತರ ಹೇಳಿದ ಸತ್ಯನೋ, ಯಾಕೆ ಯೂಟರ್ನ್ ತೆಗೆದುಕೊಂಡ, ಯೂಟರ್ನ್ ತೆಗೆದುಕೊಂಡ ಮೇಲೆ ಹೇಳಿದ್ದು ಸತ್ಯನೋ, ಅದಕ್ಕಿಂತ ಮುಂಚಿತವಾಗಿ ಹೇಳಿದ್ದು ಸತ್ಯನೋ, ಎಲ್ಲವನ್ನು ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಎಸ್ಐಟಿ ಇದೀಗ ಪಡ್ಕೊಳ್ತಾ ಇರೋದು. ಸೊ ಆದಷ್ಟು ಬೇಗ ತನಿಖೆಯನ್ನ ಮುಗಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಬಟ್ ಕೆಲವರು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಇನ್ನು ಕೆಲವರು ವಿಚಾರಣೆಗೆ ಹಾಜರಾಗಿದ್ರು ಕೂಡ ಅವರ ಹೇಳಿಕೆ ಇನ್ಯಾರೋ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಅವ್ರುಗಳನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಇದೊಂಥರ ಚೈನ್ ಲಿಂಕ್ ತರ, ಒಬ್ಬೊಬ್ಬರೇ ಇನ್ನೊಬ್ಬರ ಹೆಸರನ್ನ ಹೇಳ್ತಾ ಇರುವಂಥದ್ದು, ಅವ್ರುಗಳನ್ನ ವಿಚಾರಣೆಗೆ ಒಳಪಡಿಸುವಂತೆ ಮಾಡ್ತಾ ಇರೋದು, ಈ ಥರದ ಘಟನೆಗಳು ಇಲ್ಲಿ ಹೆಚ್ಚಾಗಿ ನಡೀತಾ ಇದೆ. ಎಸ್ಐಟಿಗೆ ಇದು ಸಿಕ್ಕಾಪಟ್ಟೆ ತಲೆನೋವಿನ ವಿಚಾರ. ಈಗಾಗಲೇ 2-3 ತಿಂಗಳು ಎಲ್ಲ ಕಳೆದು ಹೋಯಿತು. ಈ ತನಿಖೆಯನ್ನ ಮಾಡೋದಕ್ಕೆ ಶುರು ಮಾಡಿ ಸ್ಥಳ ಮಹಜರಿಂದ ಹಿಡಿದು ಹೇಳಿಕೆಗಳ ದಾಖಲು ಮಾಡ್ಕೊಳ್ಳೋದ್ರಿಂದ ಹಿಡಿದು ವಿಡಿಯೋ, ಆಡಿಯೋ ಪ್ರತಿ ಒಂದರ ಬಗ್ಗೆಯೂ ಕೂಡ ಎಸ್ಐಟಿ ತಲೆ ಕೆಡಿಸ್ಕೊಂಡು ತನಿಖೆಯನ್ನ ಮಾಡ್ತಾ ಇದೆ. ತನಿಖೆ ಮೇಲೆ ಒತ್ತಡ ಅನ್ನೋದು ಕೂಡ ಇದೆ. ಆದಷ್ಟು ಬೇಗ ತನಿಖೆ ನಡಿಬೇಕು ಅಂತ. ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಇಂದು ವಿಚಾರಣೆಗೆ ಹಾಜರಾಗ್ತಾರ ಯೂಟ್ಯೂಬರ್ಸ್ ಅನ್ನೋದೊಂದು ಪ್ರಶ್ನೆ. ಎಸ್ಐಟಿ ನೋಟಿಸ್ಗೆ ಕ್ಯಾರೆ ಏನದ ಯೂಟ್ಯೂಬರ್ಸ್ ನೋಟಿಸ್ ನೀಡಿದ 4 ದಿನ ಕಳೆದ್ರೂ ಕೂಡ ವಿಚಾರಣೆಗೆ ಗೈರಾಗಿದ್ದಾರೆ. ಕೇಸ್ನ ಸಂಬಂಧ ವಿಡಿಯೋ ಮಾಡಿದ ಯೂಟ್ಯೂಬರ್ಸ್. ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ನೀಡಿದ್ದ ಎಸ್ಐಟಿ. 5ಕ್ಕೂ ಹೆಚ್ಚು ಯೂಟ್ಯೂಬರ್ಗಳಿಗೆ ಎಸ್ಐಟಿ ನೋಟಿಸ್ ನೀಡಿದೆ. ಪ್ರಶ್ನಾವಳಿಗಳೊಂದಿಗೆ ಸಿದ್ಧರಾಗಿರುವಂತಹ ಎಸ್ಐಟಿ ಅಧಿಕಾರಿಗಳು ನೋಡಿ, ಈಗಾಗಲೇ ಈ ವಿಚಾರದಲ್ಲಿ ಯೂಟ್ಯೂಬರ್ಸ್ಗಳದ್ದು ಪಾತ್ರ ಪ್ರಮುಖವಾಗಿದೆ ಅಂತ ಹೇಳಲಾಗ್ತಾ ಇತ್ತು. ಅಂದ್ರೆ ಒಂದಷ್ಟು ವಿಡಿಯೋಗಳನ್ನ ರಿಲೀಸ್ ಮಾಡಿದ್ರಲ್ಲ ಇವ್ರುಗಳು, ಆಗ ಇವ್ರಿಗೆ ಯಾರಾದ್ರೂ ಡೀಟೇಲ್ಸ್ ಅನ್ನ ನೀಡಿದ್ರ, ಡಾಕ್ಯುಮೆಂಟ್ಸ್ಗಳನ್ನ ನೀಡಿದ್ರ, ಮಾಹಿತಿಗಳನ್ನ ನೀಡಿದ್ರ, ಅದರ ಆಧಾರದ ಮೇಲೆ ಇವರು ವರದಿ ಮಾಡಿದ್ರ, ಅಥವಾ ಇವ್ರಿಗೆ ಯಾರು ದುಡ್ಡು ಕೊಟ್ಟಿದ್ರ ನೀವು ಈ ತರ ವರದಿ ಮಾಡಿ ಅಂತ, ಅಥವಾ ಇವ್ರಿಗೆ ಯಾರು ಕಂಟೆಂಟ್ ನ ಕ್ರಿಯೇಟ್ ಮಾಡಿಯೇ ಕೊಟ್ಟಿದ್ರ? ಸೊ ಎಲ್ಲವೂ ಕೂಡ ಪ್ರಶ್ನೆ ಇದೆ. ಹಾಗೇನಾದ್ರೂ ದುಡ್ಡು ಕೊಟ್ಟಿದ್ರೆ, ಹಾಗೇನಾದ್ರೂ ಕಂಟೆಂಟ್ ಕೊಟ್ಟಿದ್ರೆ ಅವ್ರಿಗೆ ಯಾರು, ಅವ್ರ ಹಿನ್ನೆಲೆಗೇನು, ಅವ್ರಿಗೂ ಇವ್ರಿಗೂ ಏನ್ ಸಂಬಂಧ, ಈ ವಿಡಿಯೋದ ಹಿಂದಿನ ಉದ್ದೇಶ ಏನಾಗಿತ್ತು, ಎಲ್ಲವೂ ಕೂಡ ಮುಖ್ಯ ಆಗುತ್ತೆ. ಯೂಟ್ಯೂಬರ್ಸ್ಗಳನ್ನ ಅದಕ್ಕೆ ತನಿಖೆಗೆ ಒಳಪಡಿಸ್ತಾ ಇರೋದು. ಬಟ್ ಯೂಟ್ಯೂಬರ್ಸ್ಗಳು ನೋಟಿಸ್ ಕೊಟ್ರು ತಲೆನೇ ಕೆರ್ಸ್ಕೊಳ್ತಾ ಇಲ್ಲ. ಭಯದಿಂದ ಬರ್ತಾ ಇಲ್ವೋ, ಅಯ್ಯೋ ಏನಾಗಲ್ಲ ಅಂತ ಅನ್ಕೊಂಡಿದ್ದಾರೋ, ಏನಾಗತ್ತೆ ನೋಡೇ ಬಿಡೋಣ ಅನ್ಕೊಂಡಿದ್ದಾರೋ, ನಾವು ಕಾನೂನು ಹೋರಾಟ ಮಾಡೋಣ ಅಂತ ಮುಂದಾಗಿದ್ದಾರೋ, ಅಥವಾ ತಯಾರಿ ಮಾಡ್ಕೊಳ್ತಾ ಇದ್ದಾರೋ, ಕೇಳುವ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹೇಗೆ ಕೊಡಬೇಕು ಅನ್ನೋದು ಇದು ಕೂಡ ಪ್ರಶ್ನೆ ಆಗಿದೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಇನ್ನು 15 ದಿನಗಳಲ್ಲಿ ಒಂದು ತಾರ್ಕಿಕ ಅಂತ್ಯವನ್ನ ಎಸ್ಐಟಿ ಹಾಡುತ್ತಾ ತನಿಖೆ ಕಂಪ್ಲೀಟ್ ಆಗ್ತಾ ಇದೆಯಾ, ಇನ್ನೂ ಗೊಂದಲ ಇದೆಯಾ ಆದಿತ್ಯ? ನೀತಿ ಹೌದು. ಈಗ ಎಸ್ಐಟಿ ಅಧಿಕಾರಿಗಳು ಈ ತನಿಖೆಗೆ ಒಂದು ಪೂರ್ಣ ವಿರಾಮವನ್ನ ನೀಡೋದಕ್ಕೆ ಬೇಕಾದಂತಹ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಈ 181 ಸ್ಟೇಟ್ಮೆಂಟ್ಗಳು ಬಹಳ ಮುಖ್ಯವಾಗುತ್ತೆ. ಈಗಾಗಲೇ ಬೇಕಾದಂತ ಎಲ್ಲಾ ಹೇಳಿಕೆಗಳು, ಅದಕ್ಕೆ ಬೇಕಾದಂತ ಸಾಕ್ಷ್ಯಗಳು, ಈ ಬುರುಡೆ ಚಿನ್ನಯ್ಯ ಈ ತರ ಒಂದು ಫೋರ್ಜರಿಯನ್ನ ಮಾಡಿದಾನೆ, ಈ ತರ ಸುಳ್ಳು ಹೇಳಿಕೆಯನ್ನ ಕೊಟ್ಟಿದ್ದಾನೆ, ಇದಕ್ಕೆ ಆತ ಯೂಟರ್ನ್ ಹೊಡೆದು ಇರೋದು ನಿಜ ಅನ್ನುವಂಥದಕ್ಕೆ ಬೇಕಾದಂತ ಎಲ್ಲಾ ರೀತಿಯ ದಾಖಲೆಗಳನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಸಾಕ್ಷಿಗಳು ಕೂಡ ಹೊರತರ ಇದೆ. ಇನ್ನುಳಿದಂತೆ ಇರುವಂತಹ ವಿಚಾರಗಳು ಅಂದ್ರೆ ಪ್ರಮುಖವಾಗಿ ಒಂದು ಶವ ವಿಲೇವಾರಿ ಆಗಿರೋದು ಮತ್ತು ಅದರ ಬಗ್ಗೆ ಇರುವಂತಹ ಅನುಮಾನ, ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಆದಿಯಾಗಿ ಗಿರೀಶ್ ಮಠಣ್ಣವರ ಇನ್ನಿತರರು ಬಂದು ಕೊಟ್ಟಿರುವಂತಹ ದೂರು. ಸೊ ಇದೆಲ್ಲದರ ಪರಿಶೀಲನೆಯನ್ನ ಎಸ್ಐಟಿ ತೀವ್ರ ಗತಿಯಲ್ಲಿ ಮಾಡ್ತಾ ಇದೆ. ಮೊನ್ನೆಯಿಂದ ಕೂಡ ಒಂದು ಅರ್ಥದಲ್ಲಿ 181 ಸ್ಟೇಟ್ಮೆಂಟ್ ಅಂತಾನು ಹೇಳ್ಬೋದು. ಎಲ್ಲರನ್ನ ಕೂಡ ಕರೆಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಪಂಚಾಯತ್ನ ಮಾಜಿ ಸಿಬ್ಬಂದಿಗಳಾಗಿರ್ಬಹುದು, ಅಧ್ಯಕ್ಷರುಗಳಾಗಿರ್ಬಹುದು, ಮತ್ತು ಎಲ್ಲಿವರೆಗೆ ಅಂದ್ರೆ ಶವವನ್ನ ಶವಗಾರಕ್ಕೆ ತಲುಪಿಸಿದಂತ ಆಂಬ್ಯುಲೆನ್ಸ್ ಡ್ರೈವರ್ ಗಳನ್ನ ಕೂಡ ವಿಚಾರಣೆ ಕರೆದಿದ್ದಾರೆ. ಸೊ ಇವತ್ತು ಕೂಡ ಈ ರೀತಿಯಲ್ಲಿ ಈ UDR ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನ
ವಿಲೇವಾರಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಇದಾರೋ ಯಾರಿಗೆಲ್ಲ ಮಾಹಿತಿ ಇದೆಯೋ ಯಾರ ಹೆಸರು ದಾಖಲೆಗಳಲ್ಲಿ ಇದೆಯೋ ಅವರೆಲ್ಲರನ್ನ ಕೂಡ ಮತ್ತೆ ವಿಚಾರಣೆ ಕರೆಯುವಂತ ಸಾಧ್ಯತೆಗಳು ಕೂಡ ಇದೆ. ಮತ್ತು ಇವರ ಸ್ಪಂದನೆ ಒಂದು ಅರ್ಥದಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಸಿಗ್ತಾ ಇದೆ. ಪದೇ ಪದೇ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳು ಒಟ್ಟು 3 ರಿಂದ 4 ಹಂತದ ವಿಚಾರಣೆಗೂ ಕೂಡ ಒಳಗಾಗಿದ್ದು ಇದೆ. ಇದರ ಜೊತೆಗೆ ಯೂಟ್ಯೂಬರ್ ಗಳಿಗೂ ಕೂಡ ಮತ್ತೆ ನೋಟಿಸ್ ಅನ್ನು SIT ನೀಡಿದೆ. ಈ ಹಿಂದೆ ಮನಾಫನ್ನ ವಿಚಾರಣೆ ಕರೆಯಲಾಗಿತ್ತು, ಅಭಿಷೇಕನ ವಿಚಾರಣೆ ಕರೆಯಲಾಗಿತ್ತು. ಒಂದು 3 ದಿನಗಳ ಕಾಲ ಅವರ ವಿಚಾರಣೆಯನ್ನ ಮಾಡಿ ಆ ಬಳಿಕ ಅವಶ್ಯಕತೆ ಬಿದ್ದರೆ ನಿಮ್ಮನ್ನು ಕರಿತೀವಿ ಅಂತ ಹೇಳಿ SIT ಕಳಿಸಿದ್ರು. ಈಗ ಮತ್ತೆ ವಿವಿಧ 5 ಯೂಟ್ಯೂಬರ್ ಗಳಿಗೆ SIT ನೋಟಿಸ್ ನೀಡಿದೆ. ಈ ಚಿನ್ನಯ್ಯನ ಹೇಳಿಕೆಗಳಾಗಿರಬಹುದು, ಆತನ ಸಂದರ್ಶನ ವಿದೌಟ್ ಮಾಸ್ಕ್ ಏನಿದೆ, ಆತ ಒಂದು ಗಂಭೀರವಾದ ಆರೋಪಗಳನ್ನ ಮಾಡಿದ್ನು. ಇದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಅವರ ಯೂಟ್ಯೂಬ್ ಚಾನೆಲ್ ನಲ್ಲಿ ಹರಿಬಿಟ್ಟಂತ ಕಾರಣಕ್ಕೋಸ್ಕರ ಈಗ ಈ ಯೂಟ್ಯೂಬರ್ ಗಳಿಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಹೇಳಿದ್ರೆ, ಅಂದ್ರೆ ನಿಮ್ಮ ಹತ್ರ ಏನು ಮಾಹಿತಿಗಳು ಇದೆ ಮತ್ತು ಚಿನ್ನಯ್ಯ ನೀಡಿದಂತಹ ಮಾಹಿತಿ ಅದು ಆತನದ್ದೇ ಹೇಳಿಕೆಗಳಾಗಿತ್ತು ಅಥವಾ ಯಾರದ್ದು ಪ್ರೇರಣೆಗೆ ಒಳಗಾಗಿ ಆತ ಈ ತರ ಹೇಳಿಕೆಗಳನ್ನ ನೀಡಿದ್ದ, ಆತನಿಗೆ ಯಾರದ್ದು ಹೇಳಿಕೊಟ್ಟು ಈ ತರ ಮಾಡಿದ್ದಾರಾ ಅಥವಾ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಿದ ರೀತಿ ಯಾಕೆ, ಹೇಗೆ ಮತ್ತು ನಿಮ್ಗೆ ಯಾಕೆ ಆತನ ಸಂದರ್ಶನ ಸಿಕ್ಕಿದ್ದು ಅನ್ನುವಂತ ಆಂಗಲ್ ನಲ್ಲಿ ಒಂದಿಷ್ಟು ಪ್ರಶ್ನಾವಳಿಗಳನ್ನ ರೆಡಿ ಮಾಡ್ಕೊಂಡು SIT ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಯೂಟ್ಯೂಬರ್ ಗಳು ಬರಬೇಕು ಅಂತ. ಈಗಾಗಲೇ ನೋಟಿಸ್ ನೀಡಿ 4 ದಿನಗಳು ಕಳೆದ್ರು ಕೂಡ ಯಾವುದೇ ರೀತಿಯ ಸ್ಪಂದನೆ ಅವರಿಂದ ಇಲ್ಲ ಅನ್ನುವಂಥದ್ದು ಇದೆ. ಹಾಗಾಗಿ ಇನ್ ಕೇಸ್ ಮುಂದಕ್ಕೂ ಕೂಡ ಇದೇ ಬಿಹೇವಿಯರ್ ಮುಂದುವರೆದ್ರೆ ಅವರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ SIT ಕೂಡ ರೈಟ್ಸ್ ಇದೆ, ಯಾವ ಮಾದರಿಯಲ್ಲಿ ಪೊಲೀಸರು 3 ನೋಟಿಸ್ ಕೊಟ್ಟು ಆ ಬಳಿಕ ಯಾವುದೇ ರೀತಿಯ ಸ್ಪಂದನೆ ಸಿಗದೆ ಹೋದ ಸಂದರ್ಭ ಅರೆಸ್ಟ್ ಮಾಡ್ತಾರೋ ಅದೇ ಮಾದರಿಯ ಕ್ರಮವನ್ನ ಕೈಗೊಳ್ಳುವಂತ ಹಕ್ಕು ಕೂಡ ಪೊಲೀಸರಿಗೆ SIT ಪೊಲೀಸರಿಗೆ ಇದೆ. ಹಾಗಾಗಿ SIT ಅಧಿಕಾರಿಗಳು ಇವತ್ತು ಕೂಡ ಅವರ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಆದ್ರೆ ಯೂಟ್ಯೂಬರ್ ಇವತ್ತಾದ್ರೂ ವಿಚಾರಣೆಗೆ ಹಾಜರಾಗ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ನೀತಿ ಆದಿತ್ಯ, ಇಲ್ಲಿವರೆಗೂ ಸಮೀರ್ ಸೇರಿದಂತೆ ಬೇರೆ ಬೇರೆ ಯೂಟ್ಯೂಬರ್ಸ್ ಗಳಿಗೆ ನೋಟಿಸ್ ಕೊಟ್ಟಿರೋದು, ಕೆಲವರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋದ್ರ ಬಗ್ಗೆ ಇದ್ದಂತ ಗೊಂದಲ, ಯಾವ ಕಾರಣಕ್ಕೆ ಹಾಜರಾಗ್ತಾ ಇಲ್ಲ ಅನ್ನೋದು ಕೂಡ ಪ್ರಶ್ನೆ ಇದೆ. ಈಗಾಗಲೇ ಕೆಲವರು ಬ್ಯಾಂಕ್ ಡೀಟೇಲ್ಸ್ ಅನ್ನೆಲ್ಲ ಪಡ್ಕೊಂಡಿದ್ರು, ಹಣದ ಸಂದಾಯ ಆಗಿದೆಯಾ ಅಥವಾ ಇವ್ರ ಹಿಂದೆ ಯಾರು ಕಂಟೆಂಟ್ ಕೊಡೋದಕ್ಕೆ ಇದ್ರಾ ಅಂತ. ಆ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿರೋದು, ಸುಳಿವು ಸಿಕ್ಕಿರೋದು SITಗೆ, ಈ ತರದ್ದು ಏನಾದ್ರೂ ನಡೆದಿದ್ಯಾ ಆದಿತ್ಯ? ನೀತಿ ಈಗಾಗಲೇ ಬಹುತೇಕರ ಬ್ಯಾಂಕ್ ಡೀಟೇಲ್ಸ್ ಗಳನ್ನ SIT ಜಾಲಾಡಿದೆ ಮತ್ತು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಫಂಡಿಂಗ್ ಆಗಿದೆ ಅಥವಾ ಫಂಡಿಂಗ್ ಮೂಲಕವೇ ಈ ಪ್ರಕರಣಗಳು ಮುನ್ನೆಲೆಗೆ ಬಂದಿದೆ ಅನ್ನೋದಕ್ಕೆ ಪೂರಕವಾದ ಸಾಕ್ಷ್ಯಗಳು ಸಿಕ್ಕಿಲ್ಲ. ಯಾಕಂದ್ರೆ ಚಿನ್ನಯ್ಯನ ಒಂದು ಬ್ಯಾಂಕ್ ಖಾತೆ ಅಥವಾ ಆತನ ಪತ್ನಿಯ ಒಂದು ಬ್ಯಾಂಕ್ ಖಾತೆ ಮತ್ತು ಗಿರೀಶ್ ಮಟ್ಟಣ್ಣವರ ಹೆಂಡತಿಯ ಬ್ಯಾಂಕ್ ಖಾತೆಯಿಂದ ಚಿನ್ನಯ್ಯನ ಕುಟುಂಬಕ್ಕೆ ಟ್ರಾನ್ಸ್ಫರ್ ಆಗಿರುವಂತ ಒಂದು ಹಣ ಏನಿದೆ ಇದರ ಮೂಲವನ್ನ ಹುಡುಕಿದ ಸಂದರ್ಭದಲ್ಲಿ ಕೂಡ ಸುಮಾರು 4,000 ರೂಪಾಯಿ ಬ್ಯಾಂಕ್ ವಹಿವಾಟು ಆಗಿದೆ ಅನ್ನೋದು ಇದೆ. ಮತ್ತು ಈ ಗಿರೀಶ್ ಮಟ್ಟಣ್ಣವರ ಪತ್ನಿ ಭವ್ಯತಾ ಅವರನ್ನ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಕೂಡ ಅವರು ಇದು ಆತನ ಬಸ್ಸಿನ ಖರ್ಚಿಗೋಸ್ಕರ ನಾನು ಕೊಟ್ಟಂತ ಹಣ ಅಂತಾನು ಹೇಳ್ಕೊಂಡಿದ್ರು. ಮತ್ತು ಒಟ್ಟಾರೆಯಾಗಿ ಒಂದು 3 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ ವಿವಿಧ ಮೂಲಗಳಿಂದ, ಅಂದ್ರೆ ವಿವಿಧ ಮಾಧ್ಯಮಗಳ ಮೂಲಕ, ಪ್ರಮುಖವಾಗಿ ಅದು ಹ್ಯಾಂಡ್ ಟು ಹ್ಯಾಂಡ್ ಕ್ಯಾಶ್ ಮೂಲಕವೇ ಅದು ಡೆಲಿವರ್ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಮತ್ತು ಇದರ ಬಗ್ಗೆ ಕೂಡ SIT ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿದ ಸಂದರ್ಭದಲ್ಲಿ ಅದು ಆತ ಏನು ತನ್ನ ದಿನನಿತ್ಯದ ಕೆಲಸವನ್ನ ಬಿಟ್ಟು ಈ ಟೀಮ್ ನೆಚ್ಚಿದ್ದ ಕಾರಣಕ್ಕೋಸ್ಕರ ಆತನ ಕುಟುಂಬದ ಖರ್ಚು ವೆಚ್ಚಗೋಸ್ಕರ ನಾವು ಈ ಹಣವನ್ನು ಹಿಡಿದಿವಿ ಅನ್ನುವಂತ ಒಂದು ಸಮಜಾಯಿಷಿ ಕೂಡ ಅವರ ಕಡೆಯಿಂದ ಬಂದಿದೆ ಅನ್ನುವಂಥದ್ದು ಇದೆ. ಮತ್ತು ಯೂಟ್ಯೂಬರ್ ಗಳ ಅಕೌಂಟ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಮೀರ್ ಎಂಬಡಿ ವಿರುದ್ಧ ಯಾವಾಗ ಸುಮಟೋ ಪ್ರಕರಣ ದಾಖಲಾಗಿತ್ತು, ಆತನ ಒಂದು ವಿಡಿಯೋ ರೆಕಾರ್ಡ್ ಮಾಡುವಂತಹ ಮನೆ ಏನಿದೆ, ಆತ ಯೂಟ್ಯೂಬ್ ವಿಡಿಯೋಗಳನ್ನ ಮಾಡ್ತಾ ಇದ್ದಂತಹ ಸ್ಟುಡಿಯೋದಿಂದ ಹಿಡಿದು ಅದರ ಬ್ಯಾಂಕ್ ಡೀಟೇಲ್ ಎಲ್ಲವನ್ನ ಕೂಡ ಪೊಲೀಸರು ತಡೆಕಾಡಿದ್ರು. ಯಾಕಂದ್ರೆ ಅದು ಸುಮಟೋ ಪ್ರಕರಣ ಬೆಳ್ತಂಗಡಿ ಪೊಲೀಸರ ಅಧೀನದಲ್ಲಿತ್ತು. ಈ ಸಂದರ್ಭದಲ್ಲೂ ಕೂಡ ಬಹಳ ಪ್ರಮುಖವಾದ ಮಹತ್ವವಾದ ಏನು ದಾಖಲೆಗಳು ಅಥವಾ ಬ್ಯಾಂಕ್ ವಹಿವಾಟು ಬಹಳ ಅನುಮಾನಕಾರಿಯಾಗಿರುವಂತದ್ದು ಏನು ಸಿಕ್ಕಿರಲಿಲ್ಲ. ಮತ್ತು ED ಕೂಡ ಒಂದಿಷ್ಟು ಪರಿಶೀಲನೆಯನ್ನ ಕೂಡ ಮಾಡಿತ್ತು. ಈವರೆಗೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ಡೆವಲಪ್ಮೆಂಟ್ ಗಳು ಆಗಿಲ್ಲ. ಹಾಗಾಗಿ ಇವತ್ತು ಮತ್ತೆ ಅವರನ್ನ ಈ ವಿಚಾರಣೆ ಕರೆದಿರುವಂತದ್ದು ಕೇವಲ ಈ ಆತ ಚಿನ್ನಯ್ಯನ ಒಂದು ಸಂದರ್ಶನವನ್ನ ಹರಿಬಿಟ್ಟ ಕಾರಣಕ್ಕೋಸ್ಕರ ಮತ್ತು ಅದರ ಹಿಂದಿರುವಂತಹ ರಹಸ್ಯಗಳು ಏನು ಮತ್ತು ಯಾತಕ್ಕೋಸ್ಕರ ಈ ಮೂಮೆಂಟ್ ನಲ್ಲಿ ಅದನ್ನ ಹರಿಬಿಟ್ಟಿದ್ದು, SIT ತನಿಖೆ ಈ ತರ ನಾವು ಇದನ್ನ ಹರಿಬಿಡ್ಬೇಕು ಅನ್ನೋ ಪ್ಲಾನ್ ಏನಾದ್ರೂ ಇತ್ತ ಅಥವಾ ಈ ಪ್ಲಾನ್ A, ಪ್ಲಾನ್ B, ಪ್ಲಾನ್ C ಭಾಗನ ಇದು ಅನ್ನೋದು ಈಗ SIT ಅಧಿಕಾರಿಗಳ ಅನುಮಾನ. ಇದು ಎಲ್ಲವೂ ಕೂಡ ಪ್ಲಾನ್ A, ಪ್ಲಾನ್ B, ಪ್ಲಾನ್ C ಆಗಿತ್ತು. ಅದರ ಭಾಗವಾಗಿ ವಿಡಿಯೋಗಳನ್ನು ಹರಿಬಿಡಲಾಗಿತ್ತು. ಇನ್ ಕೇಸ್ ಚಿನ್ನಯ್ಯ ಏನಾದ್ರೂ ಈ ತರ ನೋಡಿದ್ರೆ ನಾವು ಯಾವ್ದೆಲ್ಲ ಪ್ರಿಕಾಷನರಿ ಮೆಜರ್ಸ್ ಗಳನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ಬಹಳ ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ರು. 2023 ಆಗಸ್ಟ್ ನಲ್ಲಿ ಚಿನ್ನಯ್ಯ ಇವರ ಕೈಗೆ ಸಿಕ್ಕಿದ್ರು ಕೂಡ 2 ವರ್ಷಗಳ ಕಾಲ ಆತನನ್ನ ಸಾರ್ವಜನಿಕ ಭೂಮಿಕೆ ಅಥವಾ ಮುಖ್ಯ ಭೂಮಿಕೆಗೆ ಕರೆತಂದಿರಲಿಲ್ಲ. ಈ 2 ವರ್ಷಗಳ ಕಾಲ ಎಲ್ಲ ರಿಸರ್ಚ್ ಗಳು ನಡೆದಿತ್ತು ಮತ್ತು ಈತ ಉಲ್ಟಾ ಹೊಡೆದ್ರೆ ಏನೆಲ್ಲ ನಾವು ಮಾಡಬಹುದು, ನಾವು ಸೇಫ್ ಆಗೋದಕ್ಕೆ ಅಥವಾ ನಮ್ಗೆ ಇದು ತಿರುಗುಬಾಣವಾಗುವ ಸಾಧ್ಯತೆಗಳು ಇರುತ್ತೆ ಅನ್ನೋದು ಕೂಡ ಈ ಟೀಮ್ಗೆ ಬಹಳ ಚೆನ್ನಾಗೇ ಗೊತ್ತಿತ್ತು. ಹಾಗಾಗಿ ಅದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ನಾವು ಏನೆಲ್ಲ ಹೆಚ್ಚುವರಿ ಪ್ಲಾನ್ ಗಳನ್ನ ಮಾಡ್ಕೋಬಹುದು ಅನ್ನೋದನ್ನೇ ಪ್ಲಾನ್ ಮಾಡ್ಕೊಳ್ಳಲಾಗಿತ್ತು. ಅದರ ಭಾಗವಾಗಿ ಚಿನ್ನಯ್ಯ ಈತನ್ ಹೊಡೆದಿದ್ದಾನೆ. ಸೊ ಅದರ ಮುಂದುವರಿದ ವಿಚಾರವಾಗಿ ಈಗ ಆ ವಿಡಿಯೋಗಳನ್ನು ಹರಿಬಿಟ್ಟಿದ್ದಾರೆ.
ಇನ್ ಕೇಸ್ ಇವರ ಬುಡಕ್ಕೆ ಅಥವಾ ಇವರನ್ನ ಬಂಧಿಸುವಂತ ಸಾಧ್ಯತೆಗಳು ಹೆಚ್ಚಾದರೆ ಅಥವಾ ಯಾರಾದ್ರೂ ಇದ್ರು ಅರೆಸ್ಟ್ ಆದ್ರೆ ಇನ್ನಷ್ಟು ಸ್ಫೋಟಕ ವಿಡಿಯೋಗಳು ಹೊರಬರುತ್ತೆ ಅನ್ನೋ ಮಾಹಿತಿ ಕೂಡ SIT ಇದೆ. ಸೊ ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಒಂದಿಷ್ಟು ಪ್ರಶ್ನಾವಳಿಗಳನ್ನ ರೆಡಿ ಮಾಡಿಕೊಂಡು SIT ಅಧಿಕಾರಿಗಳು ಯೂಟ್ಯೂಬರ್ಗಳ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ ನೀತಿ. ಆದಿತ್ಯ, ಇನ್ನೊಂದು SIT ಮೇಲೆ ಏನಾದ್ರೂ ಒತ್ತಡ ಇದೆಯಾ? ಅಂದ್ರೆ ತನಿಖೆ ಆದಷ್ಟು ಬೇಗ ಮುಗಿಸ್ಬೇಕು ಅನ್ನುವಂಥದ್ದು ಆ ಥರದ್ದೇನಾದ್ರು ಇದೆಯಾ? ಯಾಕಂದ್ರೆ ಈಗಾಗಲೇ ಬಿಜೆಪಿಗರು ಆರೋಪ ಮಾಡ್ತಾ ಇದ್ರು ಬೇರೆ ತನಿಖಾ ಸಂಸ್ಥೆಗೆ ತನಿಖೆಗೆ ವಹಿಸಬೇಕು ಅಂತ. ಇದರಲ್ಲಿ ಒಂದಷ್ಟು ಆರೋಪಗಳು, ಪ್ರತ್ಯಾರೋಪಗಳು, ಷಡ್ಯಂತ್ರಗಳು ಇರೋದ್ರಿಂದ SITಗೆ ಏನಾದ್ರು ಒತ್ತಡ ಇದೆಯಾ ಇಷ್ಟು ಒಳಗಡೆ ಮುಗಿಸ್ಬೇಕು, ಆಲ್ರೆಡಿ ಟೈಮ್ಗಳು ಕಳೀತಾ ಇದೆ ಅಂತ? ನಿಜಕ್ಕೂ ಕೂಡ ನೀತಿ ಸರ್ಕಾರದ ಮೇಲೆ ಬಹಳ ದೊಡ್ಡ ಒತ್ತಡ ಇದೆ. ಯಾಕಂದ್ರೆ ಯಾಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಒಂದು ಮಧ್ಯಂತರ ವರದಿ ಕೂಡ ಸರ್ಕಾರಕ್ಕೆ ಸಲ್ಲಿಕೆ ಆಗಿರಲಿಲ್ವಾ, ಮತ್ತು ಗೃಹ ಸಚಿವರ ಬಳಿ ಕೂಡ ಸಾಕಷ್ಟು ಪ್ರಶ್ನೆಗಳು ಎದುರಾದ ಸಂದರ್ಭದಲ್ಲೂ ಕೂಡ ತನಿಖೆ ಆದಷ್ಟು ಬೇಗ ಮುಗಿಯುತ್ತೆ, ಈಗಾಗಲೇ SIT ಅಧಿಕಾರಿಗಳಿಗೆ ಆದಷ್ಟು ಬೇಗ ಮುಗಿಸಿ ಅನ್ನುವಂತಹ ರೀತಿಯ ವಿಚಾರಗಳನ್ನ ಹೇಳಿರುವಂತಹ ವಿಚಾರಗಳನ್ನ ಕೂಡ ಹೇಳಿದ್ದಾರೆ. ಹಾಗೆ SIT ಅಧಿಕಾರಿಗಳ ಈ ಒಂದು ಏನು ಪ್ರಮುಖವಾದ ಗಂಭೀರ ವಿಚಾರಗಳ ತನಿಖೆ ಅನ್ನುವಂಥದ್ದು ಈಗಾಗಲೇ ಮುಕ್ತಾಯವಾಗಿದೆ. ಇನ್ನುಳಿದಂತೆ ಇರುವಂತದ್ದು ಹೆಚ್ಚುವರಿ ತನಿಖೆ. ಅಂದ್ರೆ ನಾಳೆಯ ದಿವಸ ಇದು ಕಾನೂನಾತ್ಮಕ ಅಂದ್ರೆ ಕೋರ್ಟ್ಗೆ ಹೋದ ಸಂದರ್ಭ, ಅಲ್ಲಿ ಕಲಾಪಗಳಾಗುವ ಸಂದರ್ಭ SITಗೆ ತಿರುಗುಬಾಣವಾಗುವಂತ ವಿಚಾರಗಳು ಕೂಡ ಕೆಲವೊಂದಿಷ್ಟು ಇದೆ. ಯಾಕಂದ್ರೆ ಈಗಾಗಲೇ ಈ ಬುರುಡೆ ಗ್ಯಾಂಗ್ ಅಂತ ಏನು ಕರೆಯಲ್ಪಡ್ತಾ ಇದ್ದಾರೋ ಅವರ ವಿರುದ್ಧ ಗಂಭೀರವಾದ ಆರೋಪಗಳು ಇದೆ. ಇದೊಂದು ಷಡ್ಯಂತ್ರ ಅಂತ ಹೇಳಿದ್ರು ಕೂಡ, ಚಿನ್ನಯ್ಯನನ್ನ ಕರೆದುಕೊಂಡು ಬಂದಿದ್ದು ಇವರೇ ಅಂತ ಹೇಳಿದ್ರು ಕೂಡ ಇವರನ್ನ ವಿಚಾರಣೆ ಮಾಡಿದ್ದಾರೆ ಅಷ್ಟೇ ಬಿಟ್ಟರೆ ಈವರೆಗೂ ಕೂಡ ಅವರನ್ನ ಬಂಧಿಸಿಲ್ಲ. ಯಾಕಂದ್ರೆ ಅಧಿಕಾರಿಗಳಿಗೆ ಕೂಡ ಮೆಟೀರಿಯಲ್ ಎವಿಡೆನ್ಸ್ ನ ಒಂದು ಕೊರತೆ ಕಾಡ್ತಾ ಇದೆ ಅನ್ನೋಂತಹ ಮಾಹಿತಿಗಳು ಕೂಡ ಇದೆ. ಹಾಗಾಗಿ SIT ಅಧಿಕಾರಿಗಳಿಗೆ ತಮ್ಮ ಒಂದು ಕರ್ತವ್ಯ ಅಂದ್ರೆ ಈ ಬುರುಡೆ ಚಿನ್ನಯ್ಯ ಮಾಡಿರುವಂತಹ ಆರೋಪಗಳು ಸುಳ್ಳು ಮತ್ತು ಅಲ್ಲಿ ಆಗಿದ್ದು ಎಲ್ಲವೂ ಕೂಡ UDR ಪ್ರಕರಣದ ದಫನ ಕಾರ್ಯ, ಅದನ್ನ ಚಿನ್ನಯ್ಯ ನೆರವೇರಿಸಿದ, ಅದನ್ನ ಪಾಲು ಪಡೆದಿದ್ದ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಬೇಕಾದಂತ ಒಂದಿಷ್ಟು ದಾಖಲೆಗಳ ಸಂಗ್ರಹದ ಪ್ರೊಸೆಸ್ ಈಗ ಸದ್ಯ ನಡೀತಾ ಇರೋದು. ಮತ್ತು ಈ ಮಹೇಶ್ ರೋಡ್ ಗಿರೀಶ್ ಮಠಣ್ಣವರು ಬಂದು ಮಾಡಿರುವಂತಹ ಆರೋಪಗಳು, ಒಂದಿಷ್ಟು ಶವಗಳನ್ನ ಅಪರಿಚಿತ ಶವಗಳು ಅಂತ ಹೇಳಿ ಒಂದೇ ದಿನದಲ್ಲಿ ದಫನ ಮಾಡಿರುವಂತದ್ದು ಕೂಡ ಇದೆ. ಹಾಗಾಗಿ ಇಂತಹ ಸಾಕಷ್ಟು ದಾಖಲೆಗಳನ್ನ ತಂದು ಕೊಟ್ಟಿದ್ದಾರೆ. ಇವರ ದೂರಿನ ಸತ್ಯಾಸತ್ಯತೆ ಏನು ಅನ್ನೋದರ ಕುರಿತಾಗಿ ಕೂಡ SIT ಅಧಿಕಾರಿಗಳು ಬಹಳ ತನಿಖೆಯನ್ನ ಮಾಡ್ತಾ ಇದ್ದಾರೆ, ಅವರ ಹೇಳಿಕೆಗಳನ್ನ ಪಡಿತಾ ಇದ್ದಾರೆ. ಇದಕ್ಕೊಂದು ಅಂದ್ರೆ ಒಂದು ಆಯಾಮವನ್ನ ನೀಡುವ ಈಗಾಗಲೇ ಬೇಕಾದಂತಹ ಎಲ್ಲ ಸಾಕ್ಷಿಗಳನ್ನ ನಾವು ಸಂಗ್ರಹ ಆಗಿದೆ. ಅದಕ್ಕೊಂದು ಸರಿಯಾದ ರೂಪರೇಷೆಯನ್ನ ನೀಡುವಂತ ಕೆಲಸದಲ್ಲಿ ಸದ್ಯ SIT ಅಧಿಕಾರಿಗಳು ಇದ್ದಾರೆ. ಫೈನ್, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.